ನಮಸ್ಕಾರಗಳು ಗೆಳೆಯರೇ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ಗೆ ಮೊದಲಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಆನ್ ಮಾಡಿ. ವಿಡಿಯೋಗೆ ಶುರು ಮಾಡೋಣ. ದೇವರೇ ದೊಡ್ಡವನು, ದೇವರೇ ದೊಡ್ಡವನು. ನಮ್ಮ ಮನೆ ಮಠಗಳಲ್ಲಿ ನಾವೇ ದೊಡ್ಡವರು. ಇನ್ನು ಕೆಲವರು ತಮ್ಮ ಊರು, ಕೆರೆ, ರಾಜ್ಯ, ರಾಷ್ಟ್ರಗಳಲ್ಲಿ ದೊಡ್ಡವರಾಗಿರುತ್ತಾರೆ. ನಾವಿರುವ ಪೃಥ್ವಿ ಲಕ್ಷ ಲಕ್ಷ ಪಟ್ಟು ದೊಡ್ಡದಾಗಿರುವ ಆ ಸೂರ್ಯನನ್ನೇ ಸಲೀಸಾಗಿ ನುಗ್ಗಿ ಹಾಕುವ ನಕ್ಷತ್ರ ಸಾಗರದುದ್ದು ನಾವ್ಯಾರು? ಒಂದು ವೇಳೆ ಗಾಳಿ ಬೀಸದಿದ್ದರೆ ಹೇಳ ಹೆಸರಿಲ್ಲದಂತಾಗುವ ನಾವೆಲ್ಲಿ? ಈ ವಿಶಾಲ ವಿಶ್ವವನ್ನು ಎಲೆ ಮರ ಕಾಯಿಯಂತೆ ಮೌನಿಯಾಗಿರುವ ಆ ಮಹಾದೇವನೆಲ್ಲಿ? ಒಬ್ಬ ಮಹಾರಾಜನಿಗೆ 25 ವರ್ಷದ ರಾಜಕುಮಾರನಿದ್ದ. ಸಿರಿ ಸಂಪತ್ತು, ಚದುರಂಗ ಬಲ, ವಿದ್ವಾಂಸರು, ನರ್ತಕಿಯರು, ಯಾವುದಕ್ಕೂ ಏನೂ ಕೊರತೆ ಇರಲಿಲ್ಲ. ನನ್ನಂಥ ಸಾಮ್ರಾಟ ಯಾರಿದ್ದೂ ಇಲ್ಲ ಎಂದು ರಾಜ ಅಹಂಕರಿಸುತ್ತಿದ್ದ. ಇದ್ದಕ್ಕಿದ್ದಂತೆ ಆತನ ಏಕಮಾತ್ರ ಪುತ್ರ ಗಂಭೀರ ಕಾಯಿಲೆಯಿಂದ ತೀರಿಹೋದ. ಆಗ ರಾಜನ ಅಹಂಕಾರವೆಲ್ಲ ಜರನೆ ಇಳಿದುಬಿಟ್ಟಿತು. ನನ್ನ ಮಗನನ್ನು ಉಳಿಸಿಕೊಳ್ಳಲಾಗದ ಈ ಸಿರಿ ಸಂಪತ್ತೆಲ್ಲ ನಿರರ್ಥಕ. ನಾನೀಗ ಅತ್ಯಂತ ನಿಸ್ಸಹಾಯಕನು, ದುರ್ಬಲನು ಎಂದು ಸಾರಿದ. ದೇವರೇ ದೊಡ್ಡವನೆಂದು ವಿನೀತವಾಗಿ ನಡೆದ. ಈ ವಿಡಿಯೋ ಚೆನ್ನಾಗನಿಸಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೈಸ್ ಎಂದು ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.